ರಾಜೀವ್ ಗಾಂಧಿಯವರ ಹತ್ಯೆಯಿಂದ ಒಂದು ದೇಶ, ಎರಡನೇದು ಹೆಣ್ಮಕ್ಳಿಗೆ, ಮೂರನೇದು ಯುವಕರಿಗೆ ಬಹಳ ದೊಡ್ಡ ಆಘಾತ. ನಾನು ಚನ್ನಪಟ್ಟಣದಿಂದ ಅವ್ರ ಜೊತೆ ಬರ್ತಾ ಇದ್ದೆ. ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಕೋಮು ಗಲಭೆ ಆಗಿತ್ತು, ಅದನ್ನು ನೋಡಬೇಕು ಅಂತ ಅವ್ರು ಬಂದಿದ್ರು. ಸೊ ಅವರು ಸ್ವಾಗತ ಭಾಷಣ ಆದ್ಮೇಲೆ ಸುಮ್ಮನೆ ನನ್ನ ಕಾರ್ ಕುಂಡಿಸ್ಕೊಂಡು ಅವ್ರು ಕರೆದುಬಿಟ್ಟು ಕಾರ್ ಕುಂಡಿಸ್ಕೊಂಡು ನಾನು ಸಾತಾಲಿ ಖಾನು ಚಂದ್ರಶೇಖರ್ ಮೂರ್ತಿ 3 ಜನ ಸ್ಟೇಜ್ ಮೇಲೆ ಇತ್ತು. ಸ್ಟೇಜ್ ಮೇಲೆ ಇದ್ದಾಗ ನನ್ನ ಕೆಳಗಡೆ ಬಂದು ಹೊರಡ್ಬೇಕಾದ್ರೆ ನೀನು ಕೂತ್ಕೋ ಅಂತ ಕುಂಡ್ರಿಸ್ಕೊಂಡು ಬೆಂಗಳೂರಿಗೂ ಕುಮಾರ ಕೃಪಾ ಗೆಸ್ಟ್ ಹೌಸ್ವರೆಗೂ ನಾನು ಕರ್ಕೊಂಡು ಬಂದು ಬರ್ಬೇಕಾದ್ರೆ ನನ್ನ ಹತ್ರ ಮಾತಾಡ್ಕೊಂಡು ಬಂದು ಏನಿದು ಏನ್ ಪರಿಸ್ಥಿತಿ ಅಂತ. ಆಗ ಇದಕ್ಕೆ ದಾವಣಗೆರೆಗೆ ಹೋಗಿ ಹೆಲಿಕಾಪ್ಟರ್ಗೆ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಕೊಟ್ಟಿರ್ಲಿಲ್ಲ. ಆಗ ನಮ್ಮ ಗೌರ್ಮೆಂಟ್ ಅಲ್ಲಿ, ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ರಾತ್ರಿ ಏನೋ ಚರ್ಚೆ ಆಯ್ತು, ಅದನ್ನೆಲ್ಲ ನನಗೆ ಹೇಳಕ್ ನಂಗೆ ಇಷ್ಟ ಇಲ್ಲ, ಅದು ಹೇಳ್ಬಾರ್ದು. ಬೆಳಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡ್ರು. ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಒಂದು ತೀರ್ಮಾನ, ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಹಾಸ್ಪಿಟಲ್ ನೋಡಿದಾಗ ಅವರ ಪರಿಸ್ಥಿತಿ ಆರೋಗ್ಯ ಸರಿ ಇರಲಿಲ್ಲ. ಒಂದು ತೀರ್ಮಾನ ತೆಗೆದುಕೊಂಡ್ರು, ಅದು ಮುಗೀತು. ಆಗ ರಾತ್ರಿ ಎಲ್ಲ ಏನೇನೋ ಘಟನೆ ನಡೀತು. ಆಮೇಲೆ ಸ್ವಲ್ಪ ಗಲಾಟೆ ಎಲ್ಲ ನಡೀತು, ಶಾಸಕರೆಲ್ಲ ಸೇರಿ ಕೊನೆ ಗೌರ್ಮೆಂಟು ಇದಾಯಿತು. ನಾವು ಹೈದ್ರಾಬಾದ್ ಹೋದ್ರು, ರಾಜೀವ್ ಗಾಂಧಿ ಅವರು ಹೈದ್ರಾಬಾದ್ ಬಂದರು. ಮೂಪ್ನಾರ್ ನಮ್ಮ ಜನರಲ್ ಸೆಕ್ರೆಟರಿ, ನಾನು, ರಮೇಶ, ಗುತ್ತೇದಾರು, ಬಂಗಾರಪ್ಪನವರು. ಅಷ್ಟೊತ್ತಿಗೆ ಬಂಗಾರಪ್ಪನವರು ಜವಾಬ್ದಾರಿ ತೆಗೆದುಕೊಂಡಿದ್ದಾಗ ಆಗ ಬಂಗಾರಪ್ಪನವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು, ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ಬ ಯುವಕರನ್ನ ನೀವು ಆಯ್ಕೆ ಮಾಡಬೇಕು ಮಂತ್ರಿಯಾಗಿ. ಯಾವುದೇ ಒತ್ತಡ ಇರಲಿ, 1 ಮಂತ್ ಜಿಲ್ಲೆಗೆ ಇಬ್ಬರಾದ್ರು ಅಂತ ನೀವು ಬಿಡಕ್ ಹೋಗಬೇಡಿ. ನೀವು ಎಲ್ಲ ಜಾತಿಗೂ ಒಬ್ಬೊಬ್ಬನ ಯುವಕರನ್ನು ನೀವು ರೆಡಿ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಗೆ. ನಾವೆಲ್ಲ ಫಸ್ಟ್ ಟೈಮ್ MLAs, 1 ವರ್ಷನೂ ಆಗಿಲ್ಲ MLA ಆಗಿ, 1 ವರ್ಷ ಆಗಿಲ್ಲ. ಡೈರೆಕ್ಷನ್ಸ್ ಕೊಟ್ಟರು. ಪಾಪ ರಾಜ ಅಮರೇಶ್ ನಾಯ್ಕು, ನಾನು, ನಾಡಗೌಡರು, ನಜೀರು, ಅಷ್ಟೊತ್ತಿಗೆ ಜಾರ್ಜ್ ಮಂತ್ರಿ ಇದ್ರು, ರಮೇಶ, ಹಿಂಗೆಲ್ಲರೂ ಕೂಡ ಆವತ್ತಿನ ಕಾಲದಲ್ಲಿ ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ರು ಒಂದು ಅವಕಾಶ ಆ ಸಂದರ್ಭದಲ್ಲಿ ಸಿಕ್ಕಿ ನಾವೆಲ್ಲ ಮಂತ್ರಿ ಆದವು. ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ 73-74 ತಿದ್ದುಪಡಿ ತಂದಾಗ ಹೆಣ್ಮಕ್ಳಿಗೆ ಇವತ್ತು 50% ರಿಸರ್ವೇಶನ್ ಆಗಿ ನಾಯಕರನ್ನಾಗಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಇದು ರಾಜೀವ್ ಗಾಂಧಿ ಅವರ ಚಿಂತನೆ. ವೋಟ್ ಬಿಡಿ, ವೋಟದ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ. 18 ವರ್ಷ ವೋಟದ ಬಗ್ಗೆ ನಾನು ಹಿಂದೆ 2-3 ಭಾಷಣದಲ್ಲಿ ನಾನು ಹೇಳಿದ್ದೇನೆ. ಅವರು ಮಾತಾಡೋದು, ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋದು ಮಾತು, ಇವೆಲ್ಲ ಕೂಡ